ಎಲ್ಲರಿಗೂ ನಮಸ್ಕಾರ. ರಾಜಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರುಚಿಯಾಗಿ ಗರಿಗರಿಯಾಗಿ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಜ್ಜಾಯ ಅಂತೂ ಬಾಯಲ್ಲಿಟ್ಟರೆ ಹಾಗೆ ಒಳ್ಳೆ ಮಿಠಾಯಿ ಕರಗ್ದಾಗೆ ಕರಗೋಗ್ಬಿಡುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ಸಾಮಾನ್ಯವಾಗಿ ಕಜ್ಜಾಯನ ದೋಸೆ ಅಕ್ಕಿನ ಬಳಸಿ ಮಾಡ್ತಾರೆ, ಇಲ್ಲ ಕೆಂಪು ಅಕ್ಕಿಲಿ ಮಾಡ್ತಾರೆ. ನಾನಿವತ್ತು ಕೆಂಪು ಅಕ್ಕಿ ಬಳಸಿ ಮಾಡ್ತಾಯಿದ್ದೀನಿ. ಕೆಂಪು ಅಕ್ಕಿ ಬಳಸೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಕೆಂಪು ಅಕ್ಕಿಗೆ 3/4 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನಾನೀಗ 4 ಗ್ಲಾಸ್ ಅಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ 24 ಗಂಟೆ ನೆನೆಸೋಕ್ಕಿಟ್ಟಿದ್ದೀನಿ. ಅಕ್ಕಿಯನ್ನು ನೆನೆಸಾದ್ಮೇಲೆ 5 ಅವರ್ಸ್ಗೊಂದ್ಸಲ ನೀರು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಅದು ಹುಳಿ ಸ್ಮೆಲ್ ಬಂದುಬಿಡುತ್ತೆ. 24 ಗಂಟೆಗಳ ನಂತರ ಅಕ್ಕಿಯನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕಿ ಫ್ಯಾನ್ ಗಾಳಿಯಲ್ಲೇ 20 ನಿಮಿಷ ಒಣಗಿಸ್ಕೊಳ್ತೀನಿ. ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ತಾ ಇರಿ, ಆವಾಗ ಎಲ್ಲ ಅಕ್ಕಿನೂ ಸಮವಾಗಿ ಒಣಗುತ್ತೆ. ಅಕ್ಕಿಯನ್ನು ನಾವು ಈ ರೀತಿ ಮುಟ್ಟು ನೋಡಿದಾಗ ಬರೀ ಅಕ್ಕಿ ಅಷ್ಟೇ ಕೈಲಿ ಅಂಟಿರುತ್ತೆ, ನೀರಿನ ಅಂಶ ಏನೂ ಅಂಟಿರೋದಿಲ್ಲ ನೋಡಿ ಈ ರೀತಿ. ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಅಕ್ಕಿನ ಸೇರಿಸ್ಕೊಳ್ತಾ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರಮಾಣದಲ್ಲಿ ಕಜ್ಜಾಯ ಮಾಡೋರು ಸಾಮಾನ್ಯವಾಗಿ ಮಿಲ್ಲಿಗೆ ಹೋಗಿ ಪುಡಿ ಮಾಡಿಸ್ಕೊಂಬರ್ತಾರೆ. ನಾನಿವತ್ತು 4 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಮೆಷರ್ಮೆಂಟ್ ಬಂದು 250 ಗ್ರಾಮ್ ಇತ್ತು. ಅಂದರೆ 1 kg ಅಕ್ಕಿನ ನಾನಿವತ್ತು ಬಳಸಿ ಕಜ್ಜಾಯನ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ರವೆ ರೀತಿಯಲ್ಲಿ ಇರಬಾರ್ದು, ಆದಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ಈಗ ಇದನ್ನು ನಾನು ಜರಡಿ ಇಟ್ಕೊಳ್ತೀನಿ. ಆದಷ್ಟು ಸಣ್ಣ ಹೋಲ್ಸ್ ಇರೋ ಜರಡಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರೋದ್ರಿಂದ ಹಸಿಟ್ಟು ನೀಟಾಗಿ ಇಳಿಯೋದಿಲ್ಲ, ಆಗ ನೀವು ಕೈಲಿ ಈ ರೀತಿ ಮಾಡ್ತಾ ಜರಡಿ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಈ ರೀತಿ 2 ಸ್ಪೂನ್ ಉಳಿಯುತ್ತೆ, ಅದನ್ನು ನಾವು ಸೈಡ್ಗೆ ಇಟ್ಕೊಳ್ಳೋಣ, ಬಳಸೋದು ಬೇಡ. ಜರಡಿ ಹಿಡಿದ ತಕ್ಷಣ ಹಸಿಟ್ಟನ್ನು ನಾವು ಪ್ರೆಸ್ ಮಾಡ್ತಾ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು. ಹಸಿಟ್ಟನ್ನು ಯಾವುದೇ ಕಾರಣಕ್ಕೂ ಒಣಗಕ್ಕೆ ಬಿಡಬಾರ್ದು. ನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಕ್ಕಿಟ್ಟಿದ್ದೀನಿ. ಬೆಲ್ಲದ ಪ್ರಮಾಣನ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಷ್ಟು ಬೆಲ್ಲನ ತಗೊಂಡಿದ್ದೀನಿ ಅಂತ. ಅಂದರೆ ಈಗ 3/4 ಗ್ಲಾಸಷ್ಟು ಬೆಲ್ಲನ 4 ಸಲ ಸೇರಿಸ್ಕೊಂಡಿದ್ದೀನಿ. ಈಗ ಪಾಕ ಮಾಡೋದಕ್ಕೆ ನೀರು ಎಷ್ಟು ಸೇರಿಸ್ಕೊಬೇಕು ಅನ್ನೋದು ತುಂಬಾ ಮುಖ್ಯ. ನೀರನ್ನು ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತೀನಿ. ಬೆಲ್ಲವನ್ನು ನಾವು ಆದಷ್ಟು ನೈಸಾಗಿ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಕರಗುತ್ತೆ. ಆಗ ನಾವು ಬೆಲ್ಲನ ಸೋಸ್ಕೊಂಡು ಧಾರಾಳವಾಗಿ ಪಾಕನ ಚೆಕ್ ಮಾಡ್ಕೋತಾ ಇರ್ಬೋದು. ಬೆಲ್ಲದ ಪುಡಿಯನ್ನು ಸ್ವಲ್ಪ ಉಂಡೆನೇ ಹಾಕೋದ್ರಿಂದ ನಾವು ಬೆಲ್ಲನ ಕರಗಿಸೋ ಟೈಮಲ್ಲೇ ಪಾಕ ಬಂದುಬಿಟ್ಟಿರುತ್ತೆ, ಆ ರೀತಿ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಬೆಲ್ಲ ಈಗ ಪೂರ್ತಿಯಾಗಿ ಕರಗಿದೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತೀನಿ. ಈಗ ಸೈಡಲ್ಲಿ ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡು ಈ ಪಾಕನ ಸ್ಪೂನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಚೆಕ್ ಮಾಡ್ಕೋತಾ ಇರಬೇಕು. ಈಗ ನಾನು ಪಾಕನ ಸ್ವಲ್ಪ ನೀರಿಗೆ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಪಾಕ ಹಾಗೆ ನೀರಲ್ಲೇ ಮೆಲ್ಟ್ ಆಗ್ತಾ ಇದೆ, ಕೈಗೂ ಸಹ ಬರ್ತಿಲ್ಲ. ಈಗ ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಈಗ ನೋಡಿ, ಇವಾಗ ಸ್ವಲ್ಪ ಕೈಗೆ ಬರ್ತಿದೆ. ಅದಕ್ಕಿಂತ ಇನ್ನೊಂದು ಚೂರು ಪಾಕ ಬಂದರೆ ಸಾಕು. ಕೊನೆಯದಾಗಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀರಿಗೆ ಹಾಕಿದ ತಕ್ಷಣ ನೀರಲ್ಲಿ ಅದು ಮೆಲ್ಟ್ ಆಗ್ತಾ ಇಲ್ಲ. ಕೈಗೆ ತಗೊಂಡಾಗ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಪಾಕನ ತಿರುಗಿಸ್ಕೋಬೋದು. ಇದು ಈಗ ಪರ್ಫೆಕ್ಟಾಗಿದೆ. ಈಗ ನಿಧಾನ ಮಾಡಬಾರ್ದು. ತಕ್ಷಣ ನಾವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸಿ ಅಕ್ಕಿ ಪುಡಿಯನ್ನು ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆ ನಾನು 2 ಟೀ ಸ್ಪೂನ್ ಗಸಗಸೆನ ಲೈಟಾಗಿ ಫ್ರೈ ಮಾಡಿ ಅಕ್ಕಿ ಹಸಿಟ್ಟಿಗೆ ಮಿಕ್ಸ್ ಮಾಡಿಟ್ಟಿದ್ದೆ. ಎಳ್ಳನ್ನು ಬೇಕಿದ್ರೆ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು, ಇಲ್ಲ ಅಂದರೆ ಪಾಕ ತೆಗೆದಾದ್ಮೇಲೆ ನಾವು ಕಜ್ಜಾಯ ಹೊತ್ಕೋಬೇಕಾದ್ರೂ ಮೇಲೆ ಸ್ವಲ್ಪ ಹಾಕ್ಕೊಂಡು ಹೊತ್ಕೋಬೋದು. ಅಕ್ಕಿ ಹಸಿಟ್ಟನ್ನು ಬೆಲ್ಲದ ಪಾಕಕ್ಕೆ ಸೇರಿಸ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ಹಸಿಟ್ಟನ್ನು ಒಟ್ಟಿಗೆ ಸೇರಿಸಬಾರ್ದು. ನಿಧಾನಕ್ಕೆ ಸ್ವಲ್ಪನೇ ಸೇರಿಸ್ತಾ ಈ ರೀತಿ ಕಲಿಸ್ಕೊಳ್ತಾ ಇರಬೇಕು. ಪೂರ್ತಿಯಾಗಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಆಗೋವರೆಗೂ ಗ್ಯಾಸ್ ಮೇಲೇ ಇರಲಿ ಪಾಕ. ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಸ್ಕೊಂಡು ತಿರುಗ್ಸಕ್ಕೆ ಹೋಗಬೇಡಿ, ಆವಾಗ ಪಾಕ ತಣ್ಣಗಾದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಕ್ಕಿ ಹಸಿಟ್ಟು ಹಾಗೆ ಬೆಲ್ಲದ ಪಾಕ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಗ್ಯಾಸ್ ಮೇಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಕ ಒಣಗದೇ ಇರೋ ಹಾಗೆ ಇದರ ಮೇಲೆ ಒಂದು 7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಒಂದು ತಟ್ಟೆನ ಮುಚ್ಚಿ 1 ದಿನದವರೆಗೂ ಹಾಗೆ ಇಟ್ಬಿಡ್ತೀನಿ. ಈ ಪಾಕನ ನೀವು 1 ತಿಂಗಳವರೆಗೂ ಹಾಗೆ ಇಟ್ಟು ಕೂಡ ಬಳಸ್ಕೋಬೋದು, ಏನು ಕೆಡೋದಿಲ್ಲ.
ಒಂದಿನದ ನಂತರ ಈಗ ನಾನು ಮೇಲಿರೋ ಎಣ್ಣೆನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಆ ಎಣ್ಣೆನ ನಾವು ಕಜ್ಜಾಯ ತಟ್ಟೋದಕ್ಕೆ ಬಳಸ್ಕೋಬೋದು. ಈಗ ಒಂದು ತಟ್ಟೆ ಮೇಲೆ ಈ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ಚೆನ್ನಾಗಿ ನಾದಿದಷ್ಟು ಕಜ್ಜಾಯ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಒಡೆಯೋದು ಆ ರೀತಿ ಎಲ್ಲ ಆಗೋದಿಲ್ಲ. ಈಗ ಇದನ್ನು ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ. ಒಳ್ಳೆ ಬೇಸನ್ ಲಾಡು ಥರ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕಜ್ಜಾಯನ ಬಿಡಬೇಕು. ಗ್ಯಾಸ್ ಫ್ಲೇಮ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಕಜ್ಜಾಯ ಬಣ್ಣ ಏನೋ ಬೇಗ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಹಸಿ ಹಸಿ ಇರುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಕಜ್ಜಾಯನ ಎಣ್ಣೆಗೆ ಸೇರಿಸಿದ್ಮೇಲೆ ನಾನು ಅದನ್ನು ಟಚ್ಚೇ ಮಾಡೋದಿಲ್ಲ. ನೋಡಿ, ಅದೇ ಉಬ್ಬಿ ಚೆನ್ನಾಗಿ ಬರುತ್ತೆ. ಕಜ್ಜಾಯ ಸುಡೋದಕ್ಕೆ ಆದಷ್ಟು ಪಾತ್ರೆ ಮಂದ ಇರೋದು ತಗೊಳ್ಳಿ. ತಳ ಏನಾದರೂ ತೆಳುವಿದ್ರೆ ಕಜ್ಜಾಯ ಹಾಕಿದಾಗ ಸ್ವಲ್ಪ ಕೆಳಗಡೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕಜ್ಜಾಯನ ನೀವು ಒಂದೊಂದೇ ಬೇಕಿದ್ರೂ ಸುಟ್ಕೋಬೋದು, ಅಥವಾ ಎರಡೆರಡು ಈ ರೀತಿ ಹಾಕಿ ಒಂದಕ್ಕೊಂದು ಅಂಟದೇ ಇರೋ ಹಾಗೆ ನೋಡಿಕೊಂಡು ಸುಟ್ಕೋಬೋದು. ತುಂಬ ಮುಖ್ಯವಾಗಿ ನಾವು ತಲೆಯಲ್ಲಿ ಇಟ್ಕೊಬೇಕಾಗಿರೋದು, ಪಾಕನ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಗಟ್ಟಿಯಾಗಕ್ಕೆ ಬಿಡಬಾರ್ದು. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಟಿಪ್ಸ್ನ ಫಾಲೋ ಮಾಡಿ ಕಜ್ಜಾಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಜ್ಜಾಯ ಹಾಳಾಗೋ ಚಾನ್ಸೇ ಇಲ್ಲ. ನೀವು ಒಂದು ಸಲ ಈ ರೀತಿ ಮಾಡಿ ನೋಡಿ, ಪದೇ ಪದೇ ಮಾಡ್ತಾ ಇರ್ತೀರ. ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ನಾವು ಹಬ್ಬಗಳಲ್ಲೂ ಕಜ್ಜಾಯನ ಮಾಡೋದಲ್ಲದೆ ತಿಂಗಳಿಗೊಮ್ಮೆ ಈ ರೀತಿ ಕಜ್ಜಾಯ ಮಾಡಿಟ್ಕೊಂಡ್ರೆ ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ರಾಜಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಕರ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.